ಸೊ ನೈಟ್ 1 o'clock ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಎಲ್ಲರೂ ಹೇಗಿದ್ದೀರಾ? ನನ್ನ ಹೆಸರು ತನೀಶ್. ಸೊ ಗೈಸ್, ನಾನಿವತ್ತು ವ್ಲಾಗ್ ಮಾಡ್ತಿರೋ ಕಾರಣ ಏನಂದರೆ, ಸೊ ನಾವು ಫ್ಯಾಮಿಲಿ ಒಂದು ಲಾಂಗ್ ಟ್ರಿಪ್ಪಿಗೆ ಹೋಗ್ತಿದ್ದೀವಿ. ಸೊ ಎಲ್ಲನೂ ತೋರಿಸ್ತೀನಿ ನಿಮಗೆ. ಸೊ ಇವಾಗ ನನಗೆ ನನ್ನ ಕೈಲಿ ನಿಜ ಆಗಲ್ಲ ಎಲ್ಲ ತೋರಿಸಲ್ಲ. ಇವಾಗ ರೆಡಿ ಆಗ್ತಿರೋದು. ಸೊ ಸೀದಾ ರೆಡಿಯಾಗಿ ಬಂದು ನಿಮಗೆ ಸಿಗ್ತೀನಿ ಗೈಸ್. ಇವಾಗ ಎಲ್ಲರೂ ಬರ್ತಾರೆ. ಎಲ್ಲರೂ ಬಂದಮೇಲೆ ಎಲ್ಲರನ್ನೂ ಇಂಟ್ರೊಡ್ಯೂಸ್ ಮಾಡಿಸ್ಕೊಡ್ತೀನಿ. ಸೊ ಬನ್ನಿ, ಒಳಗೆ ಹೋಗಿ ನನ್ನ ವ್ಲಾಗ್ ನೋಡ್ತೀರ ಎಲ್ಲರೂ. ಸೊ ಬನ್ನಿ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಗೈಸ್ 1 ಅವರಿಂದ ಕಾಯ್ತೀನಿ, ಇನ್ನು ಯಾರೂ ಬಂದಿಲ್ಲ. ಸೊ ನಿದ್ದೆ ಬರ್ತಿದೆ, ನಿದ್ದೆ ಮಾಡಿ ನಿಮಗೆ ಸಿಗ್ತೀನಿ ಅವ್ರು ಬಂದಮೇಲೆ. 1 hour later. ಓಕೆ ಗೈಸ್, ನಮ್ಮ ಅತ್ತೆಯವ್ರು ಬಂದಿದ್ದಾರೆ. ಗೈಸ್, ದಾವಣಗೆರೆಯಿಂದ ಇವರೇ ನಮ್ಮ ಅತ್ತೆ ಬಂದಿರೋದು. ಓಕೆ ಗೈಸ್, ಗ್ಯಾಪಲ್ಲೇ ಒಂದು ಆರ್ಡರ್ ಬಂದಿತ್ತು, ತಗೊಂಡು ಬಂದೆ. ಓಕೆ ಗೈಸ್, ಫೈನಲ್ ನಮ್ಮ ದೊಡ್ಡಪ್ಪನೂ ಬಂದರು. ಪುಷ್ಪರಾಜ್ ಅಣ್ಣ ಕಾರ್. ಓಕೆ ಗೈಸ್, ನಮ್ದೆಲ್ಲ ಕಾರ್ಗಳು ಬಂದಿದೆ, ಎಲ್ಲರೂ ಬಂದಿದ್ದಾರೆ. ಸೊ ನಮ್ಮ ಡ್ಯಾಡ್ ಇದ್ದಾರೆ ನೋಡಿ. ಸೊ ಗೈಸ್, ಬ್ಯಾಕ್ಗ್ರೌಂಡಲ್ಲಿ ಬರ್ತಿರೋ ಮ್ಯೂಸಿಕ್ ಎಂತ ಮ್ಯಾಚ್ ಅಲ್ಲ ಗೈಸ್. ಕನ್ಫ್ಯೂಸಿಂಗ್, ಯಾರು ಹೇಳಿ ಕುತ್ಕೊಂಡು ಗೈಸ್. ಇವಾಗ ನಾನು ಬಂದು ಪಪ್ಪನ ಜೊತೆ ಕುತ್ಕೊಂಡೆ. ಇಬ್ರು ಇನ್ಫ್ಲೂಯೆನ್ಸರ್ಸ್ ಒಂದು ಕಾರಲ್ಲಿ. ನನ್ನ 30 ವರ್ಷದ ಜೀವನದಲ್ಲಣ್ಣ ಅಣ್ಣ ಒಬ್ಬರ ಜೊತೆ ಕಿತ್ತಾಡಿಲ್ಲಣ್ಣ ನಾನು. ಹೊರಡಕ್ಕಿಂತ ಮುಂಚೆ ದೇವಸ್ಥಾನಕ್ಕೆ ಬಂದೀವಿ ಕೈ ಮುಗಿಯೋಕೆ. ಸೊ ಬನ್ನಿ, ಕೈ ಮುಗ್ದೆ ಹೊರಡೋಣ. ದೇವರಿಗೆ ಕೈ ಮುಗ್ದಿದ್ದೀವಿ. ಸೊ ಇವಾಗ ಏನಿದ್ರು ಹೊರಡದೆ. ಸೊ ಆನ್ ದ ವೇ ಸಿನಿಮ್ಯಾಟಿಕ್ ಶಾರ್ಟ್ಸ್ ಆಗ್ತದೆ ನೋಡಿ. ಎಲ್ಲರೂ ಊಟಕ್ಕೆ ಬಂದಿದ್ದೀವಿ. ಸೊ ನಾವು ಬಂದಿರೋದು ಹಳ್ಳಿ ಮನೆ. ಸೊ ಬನ್ನಿ, ಮಿಠಾಯಿ ಮನೆ. ಸೊ ಬನ್ನಿ, ರಿವ್ಯೂ ಕೊಡ್ತೀನಿ ಹೆಂಗಿದೆ ಊಟ ಏನು. ಬನ್ನಿ, ಪ್ಲೇಸ್ ಚೆನ್ನಾಗಿದೆ, ತುಂಬ ನೇಚರಿಸ್ಟಿಕ್ ಆಗಿದೆ. ಈಗ ಸ್ವಲ್ಪ ಹೋಟೆಲಿಂದ ಸ್ವಲ್ಪ ಸಿನಿಮ್ಯಾಟಿಕ್ ಶಾರ್ಟ್ಸ್ ಹಾಕ್ತೀನಿ. ಸೊ ಎಂಜಾಯ್ ಮಾಡ್ತೀನಿ. ಇವೆಲ್ಲ ತುಂಬಾ ಚೆನ್ನಾಗಿತ್ತು ಊಟ. ನೋಡಿ, ಮಸ್ಟ್ ರೆಕಮೆಂಡೆಡ್ ಹೋಟೆಲ್ ಹೋಗ್ತಾ ನಿಮ್ಗೆ ಅಡ್ರೆಸ್ ಎಲ್ಲ ಹಾಕ್ತೀನಿ. ಮೇಕ್ ಶೋರ್ ಬಂದಿಲ್ಲ ಊಟ ಮಾಡಿ ಒಂದು ದಿವಸ. ಹೊಡಿತೀರಲ್ಲರೂ నన్ను వాడితో వెళ్ళడానికి వదలవా? ఒరేయ్ కుక్క, నీకెంత ధైర్యం ఉంటే వాడితో వెళ్ళొద్దని చెప్తావు? వచ్చే దుర్గాష్టమి రోజు నిన్ను నిప్పుతో కాల్చి చంపకపోతే నా పేరు నాగవల్లి కాదు. ಊಟ ಆಯ್ತಲ್ಲ, ಅದು ಡೈಜೆಷನ್ ಆಗಕ್ಕೆ ಹರಟೆ ಹೊಡ್ಕೊಂಡು ಹಂಗೆ ಜಾಲಿ ಹೊಡ್ಕೊಂತ ಬರ್ತಾರೆ. ಹಳ್ಳಿ ಮನೆ, ಮೈಸೂರು ರೋಡ್, ಅರಸೀಕೆರೆ. ಇಲ್ಲಿ ಬಂದು ಇಲ್ಲಿ ಸ್ವೀಟ್ಸ್ ಕೂಡ ತುಂಬ ಫೇಮಸ್. ಸೊ ಇಲ್ಲಿ ಊಟನೂ ಮಾಡಿ ಸ್ವೀಟ್ಸು ತೊಗೊಳ್ಳಿ. ಫುಲ್ ಫೇಮಸ್ ಅಂದರೆ ಫೇಮಸ್. ಟೇಸ್ಟ್ ಮಾತ್ರ ಅದ್ಭುತವಾಯಿತು ಗೈಸ್. ಎಲ್ಲ ಹೊಡ್ತೀರ ಕಾರಲ್ಲಿ. ಸೊ ಹುಡುಗ ಪಕ್ಕ ಕನ್ನಡಿಗ, ಕನ್ನಡದ ಕುವರ, ಒಳ್ಳೇದೋ ಕೆಟ್ಟದೋ ನಿಮ್ಮ ಮಧ್ಯೆ ಬಂದಿದ್ದಾನೆ. ಕೈ ಹಿಡಿದು ಮುಂದೆ ನಡೆಸಿ. ಯಾಕಂದ್ರೆ ಕನ್ನಡಿಗರೇ ಕನ್ನಡದವ್ರನ್ನ ಬೆಳೆಸ್ಬೇಕು. ಇದು ನಮ್ಮ ಚಪ್ಪಾಳೆ ಗಾಯ್ಸ್, ಚಪ್ಪಾಳೆ ಮಾತಿಗೆ. ಸೊ ಬನ್ನಿ, ಕಾರು ಕೂತ್ಕೊಳ್ಳೋಣ.
ಓಕೆ ಗೈಸ್, ನಮ್ಮ ಪಪ್ಪ ಇವಾಗ ಆ ಕಾರಿಗೆ ಹೋಗಕ್ಕೆ ಪ್ಲಾನ್ ಮಾಡ್ತಿದ್ದಾರೆ, ನೋಡುವ. ಓಕೆ ಗಾಯ್ಸ್, 70 ಬಂದ್ರೆ ತಿರುಪತಿ ಬೆಳಗಿನ ಜಾವ ಹೋಗ್ತೀವಿ. ಏನ್ ಪ್ರಾಬ್ಲಮ್ ಅಂದ್ರೆ ಆ ಕಾರಲ್ಲಿ ಓಡಿಸ್ತೀರ ನಮ್ಮ ಕಿರಣ್ ಸ್ವಲ್ಪ ಮೆತ್ತು ಓಡಿಸ್ತಾರೆ, ಇದೇ ಪ್ರಾಬ್ಲಮ್. ಅಯ್ಯೋ ವರಮಹಾಲಕ್ಷ್ಮಿ, ಸೊ ಇದೇ ಪ್ರಾಬ್ಲಮ್. ಓಕೆ ಬನ್ನಿ, ಸೀದಾ ನೆಕ್ಸ್ಟ್ ಸ್ಟಾಪಲ್ಲಿ ನಿಲ್ಲಿಸ್ತೀನಿ. ಹೋಗ್ಸಿದ ಎಲ್ಲರೂ ಇಳಿದಿದ್ದೀವಿ, ನಮ್ಮಪ್ಪ ಇಳಿದಿಲ್ಲ, ಮಳೆ ಬರ್ತಿದೆ. ಅವರು ಎಲ್ಲ ಪ್ಲ್ಯಾನ್ ಮಾಡ್ತಿದ್ದಾರೆ, ಎಲ್ಲಿಗೆ ಹೋಗ್ಬೇಕಂತಲೇ ಪ್ಲ್ಯಾನ್ ಮಾಡಿಲ್ಲ. ಇವಾಗ ತಿರುಪತಿ ಹೋಗೋದು, ತಮಿಳ್ನಾಡಿಗೆ ಹೋಗೋದು ಗೊತ್ತಿಲ್ಲ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ನೋಡೋಣ ಏನು ಪ್ಲ್ಯಾನ್ ಮಾಡ್ತಾರೆ. ಗೈಸ್, ಆಲ್ಮೋಸ್ಟ್ ಬೆಂಗಳೂರು ಎಲ್ಲ ಕಡೆಯೂ ಸ್ವಲ್ಪ ಮಳೆ ಬರ್ತಿದೆ. ಸೊ ಯಾರ್ಯಾರು ಟ್ರಾವೆಲ್ ಮಾಡ್ತೀರಾ ಹುಷಾರಾಗಿ ಟ್ರಾವೆಲ್ ಮಾಡಿ ಗೈಸ್. ಇವಾಗ ಮಳೆ ಯಾವ ರೇಂಜಿಗೆ ಬರ್ತಿದೆ. ಗೈಸ್, ಸೊ ಆ ಕಾರಲ್ಲಿ ಬೋರ್ ಆಗಿ ಸೊ ಈ ಕಾರಿಗೆ ಹತ್ಕೊಂಡೆ. ನೋಡಿ ನಮ್ಮ ಆನೆ ಹೆಂಗೆ ಯಾರು ರೇಂಜಲ್ಲಿ ಹೋಗ್ತಿದೆ ಹೈವೇದಲ್ಲಿ ಅಂತ. ಗೈಸ್, ನನಗಂತೂ ತುಂಬ ಬೇಜಾರಾಯಿತು ಈ ಜನರನ್ನು ನೋಡಿ. ಈ ಟೋಲ್ ಪ್ಲಾಜಾದಲ್ಲಿ ನೋಡಿ ಗೈಸ್, ಎಲ್ಲರೂ ಮಳೇಲಿ ಹೆಂಗೆ ನಿಂತ್ಕೊಂಡಿದ್ದಾರೆ, ಸಣ್ಣ ಸಣ್ಣ ಮಕ್ಕಳೆಲ್ಲ ಇದ್ದಾರೆ ಗೈಸ್. ನನಗಂತೂ ತುಂಬ ಬೇಜಾರಾಯ್ತು ಇದನ್ನು ನೋಡಿ. ಸೊ ಗಾಯ್ಸ್, ಇವಾಗ ನಾವು ಉಡುಪಿ ಗಾರ್ಡನಿಯಾಗಿ ಬಂದ್ವಿ, ಕೋಲಾರ ಹತ್ತತ್ರ ಇದೆ ಇದು. ಸೊ ಎಲ್ಲರೂ ಫ್ಯಾಮಿಲಿ ಕಾಫಿ ಬ್ರೇಕಿಂಗ್ ಅಂತ ಅಂದರು, ಅದಕ್ಕೆ ನಿಲ್ಸಿದ್ದೀವಿ. ಸೊ ಕಾಫಿ ಕುಡ್ಕೊಂಡು ಹೋಗೋಣ ಬನ್ನಿ. ಗೈಸ್, ನಮ್ಮ ಮನೆಗೆ ಡೀಸೆಲ್ ಹಾಕ್ಸ್ಬೇಕಂತ ನಿಲ್ಸಿದ್ವಿ. ಸೊ ನೋಡಿ, ಫುಲ್ ಟ್ಯಾಂಕ್ ಮಾಡಿಸಿದ್ವಿ. ನನಗೆ ಕ್ಯಾಮ್ರಾ ಹಿಡ್ಕೊಂಡು ಕೈಯೆಲ್ಲ ನೋವು ಬಂತು. ಎಷ್ಟು ಡೀಸೆಲ್ ಕುಡಿಯುತ್ತೆ ನೋಡಿ ನಮ್ಮ ಮನೆ. ಓಕೆ ಗೈಸ್, ಇವಾಗ ಜಸ್ಟ್ ಕೋಲಾರಕ್ಕೆ ರೀಚ್ ಆಗಿದ್ದೀವಿ. ಸೊ ಇವತ್ತಿನ ವ್ಲಾಗಿಗೆ ಇಷ್ಟೇ. ಸೊ ಇವತ್ತಿನ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಸಹ ಮಾಡಿ. ಸೊ ಓಕೆ ಗೈಸ್, ರೂಮಿಗೆ ಹೋಗಿ ರೀಚ್ ಆಗಿ ನಾಳೆ ಈ ವ್ಲಾಗ್ನ ಕಂಟಿನ್ಯೂ ಮಾಡ್ತೀವಿ. ನಾಳೆ ತಿರುಪತಿ ವ್ಲಾಗ್ ಬರ್ತೀವಿ ಗೈಸ್, ಸ್ಟೇ ಟ್ಯೂನ್. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.